ಸರ್, ಈ ಕಾನೂನು ಬಂದಿರುವಂಥದ್ದು ನಾವು ಸ್ವಾಗತ ಅಂದರೆ ಮನಸ್ಪೂರ್ವಕವಾಗಿ ಸ್ವಾಗತ ಹೇಳ್ಬೋದು. ಈ ವಿಷಯ ಬಂದಾಗ ನಾನು ಎರಡು ಥರ ಯೋಚನೆ ಮಾಡ್ತೀನಿ. ಒಂದು, ಕಾನೂನು ಬರೋ ಥರ ನಮ್ಮ ದೇಶದಲ್ಲಿ ಆಗಿದೆ. ಇನ್ನೊಂದು, ಕಾನೂನು ಏನಕ್ಕೆ ಬಂದಿದೆ ಅನ್ನೋದು ತಗೋಣ. ಮೊದಲನೇದಾಗಿ, ಈ ಕಾನೂನು ಬಂದಿರೋದ್ರಿಂದ ಯಾರಿಗೆ ಭಯ ಆಗುತ್ತೆ? ಈಗ ಯಾವುದೋ ಒಬ್ಬ ಅತ್ಯಾಚಾರ ಮಾಡ್ತಾನೆ, ಅತ್ಯಾಚಾರ ಮಾಡೋನಿಗೆ ಅತ್ಯಾಚಾರದಲ್ಲಿ ನೇಣಾಕ್ತಾರೆ ಅಂತಂದಾಗ ಅವ್ನಿಗೆ ಭಯ ಬರುತ್ತೆ. ಹಾಗೆ ಈ ಕಾನೂನಲ್ಲಿ ಯಾರು ತಂದೆ ತಾಯಿನ ನೋಡ್ಕೊಳ್ಳಲ್ವೋ, ನಾಟಕವಾಗಿ ನೋಡ್ಕೊತಾರೋ, ಅವ್ರ ಆಸ್ತಿಗೋಸ್ಕರ ನಾನು ನೋಡ್ಕೊಬೇಕು, ಅವನಿರೋವರೆಗೂ ನಾಟಕ ಆಡೋಣ ಅಂತಾರೋ, ಅಥವಾ ನೆಗ್ಲೆಕ್ಟ್ ಮಾಡ್ತಾರೋ, ಆಸ್ತಿ ಬರ್ಸ್ಕೊಂಡಾದ್ಮೇಲೆ ಅವ್ರು ಎಲ್ಲಿದ್ದಾರೆ ಅಂತ ಕೇರೇ ಮಾಡಲ್ವೋ, ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ತಾರಲ್ಲ ಅಂಥ ನನ್ನ ಮಕ್ಕಳುಗಳಿಗೆ, ನನ್ನ ಮಕ್ಕಳು ಅಂದರೆ ಅವ್ರ ಮಕ್ಕಳುಗಳಿಗೆ ಅಂತ ಅನ್ಕೊಳ್ಳೋಣ, ಅಂಥವ್ರಿಗೆ ಈ ಕಾನೂನು ನಿಜವಾಗ್ಲೂ ಭಯ ತಂದಿರುತ್ತೆ. ಆದರೆ ಸ್ಪೆಷಲ್ ಏನೂ ಇಲ್ಲ ಸರ್. ಇದು ಏನು ಸ್ಪೆಷಲ್ಲು ಅಂದರೆ, ನಾವು ಡೈಲಿ ನೋಡ್ತಾ ಇರೋವಂಥದ್ದೇ. ತಂದೆ ತಾಯಿಗಳು ವೃದ್ಧಾಶ್ರಮದಲ್ಲಿ ಇರುವಂಥದ್ದು, ಯಾರೋ ವೃದ್ಧಾಶ್ರಮದಲ್ಲಿ ಪಾಪ ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡು ಅವನು 4 ಜನ ಫೋಟೋ ಹೊಡೆದ್ಬಿಟ್ಟು ನಾನು ಇಂಥವ್ರ ಕರ್ಕೊಂಬಂದು ಇಟ್ಕೊಂಡಿದ್ದೀನಿ ಅನ್ನೋದು, ಇವೆಲ್ಲವೂ ನೋಡಿದಾಗ ಆ ತಂದೆ ತಾಯಿಗಳು ಜಸ್ಟ್ 20 ವರ್ಷದ ಹಿಂದೆ ಅವರು ಮೆಜೆಸ್ಟಿಕಲ್ಲಿ ಓಡಾಡಿರ್ತಾರೆ, ಅವರು ಒಂದು ಸರ್ಕಾರಿ ಕಚೇರಿಯಲ್ಲಿ ಆಫೀಸರ್ ಆಗಿ ಬಳಕೆ ಮಾಡಿರ್ತಾರೆ. ಮುಪ್ಪು ಅನ್ನೋದು ಶಾಪ ಅಂತ ನಮ್ಮ ಗ್ರಂಥದಲ್ಲೇ ಇದೆ, ವಯಸ್ಸಾದ ಮೇಲೆ ಶಾಪ ಅಂತ ಹೇಳಿ. ಬಟ್ ನಾವು ಎಲ್ಲರೂ ಕೂಡ ಇವನು ವಯಸ್ಸಾದ ಮೇಲೆ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಅವನಿಗೆ ಪ್ರೀತಿ ವಿಶ್ವಾಸ ಕೊಟ್ಟಿರ್ತೀವಿ. ಸೊ ಅವೆಲ್ಲವೂ ಕೂಡ ಫೇಲ್ಯೂರ್ ಆದಾಗ ಇಂಥ ಒಂದು ಕಾನೂನು ಬರಬೇಕಾಗಿರೋಂಥದ್ದು ಅನಿವಾರ್ಯ ಆಗಿದೆ. ಕಾನೂನು ಬಗ್ಗೆ ಹೇಳಬೇಕು ಅಂದರೆ, ಕಾನೂನು 2007ರಿಂದನೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಕಾನೂನನ್ನು ತಂದಿದ್ದಾರೆ, ಏನೂ ತೊಂದರೆ ಇಲ್ಲ. ಆದರೆ ಯಾರಿಗೆ ಈ ಕಾನೂನು ತಲುಪಿಲ್ವೋ ಅದನ್ನು ಕೂಡ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಈ ಕಾನೂನು ಇದ್ರೂ ಕೂಡ ಯಾರಿಗೂ ತಲುಪಿಲ್ಲ ಅಂದರೆ ಇದು ಪ್ರಚಾರ ಆಗಿಲ್ಲ. ಹೇಗೆ ಕೊಲೆ ಮಾಡಿದ್ರೆ ಒಂದು ಕಾನೂನು ಇದೆ, ರೇಪ್ ಕಾನೂನು ಇದೆ ಅಂತ ಇದೆಯೋ, ಪ್ರಚಾರ ಆಗಿದೆಯೋ, ಅದೇ ರೀತಿ ತಂದೆ ತಾಯಿನ ನೋಡ್ಕೊಂಡಿಲ್ಲ ಅಂದ್ರೂ ಕೂಡ ಒಂದು ಕಾನೂನು ಇದೆ ಅನ್ನೋದನ್ನು ಪ್ರಚಾರ ಮಾಡೋಕ್ಕೋಸ್ಕರ ಈ ಅಧಿವೇಶನ ಒಳ್ಳೆಯ ಒಂದು ವಿಷಯವನ್ನು ತೊಗೊಂಡಿದೆ. ಅದೇ ರೀತಿ ನಾವು ಕೂಡ ಯಾವುದೋ ವಿಷಯದಲ್ಲಿ ಮಾಧ್ಯಮದಲ್ಲಿ ಮಾತಾಡ್ತೀವಿ, ಇಂಥ ಒಂದು ವಿಷಯದಲ್ಲಿ ಮನಸಾರೆ ಪ್ರಚಾರ ಆಗಲಿ ಅನ್ನೋದೇ ನಮ್ಮ ಒಂದು ಉದ್ದೇಶದಿಂದ ಮಾತಾಡಬೇಕು. ಈಗ ತಂದೆ ತಾಯಿಗಳು 60 ವರ್ಷ ಆದಮೇಲೆ ಸೀನಿಯರ್ ಸಿಟಿಸನ್ಶಿಪ್ ಅಂತ ಬರುತ್ತೆ. ಅವರು ವಿಲ್ಲನ್ನು ಮಾಡಿರ್ತಾರೆ. ಅಂದರೆ ನಾನು ಯಾವಾಗ ಏನಾಗ್ಬಿಡುತ್ತಪ್ಪ ಅಂತ ಇರೋವಂಥ ಆಸ್ತಿಯನ್ನು ನನ್ನ ಮಗನಿಗೆ ಸೇರಲಿ, ನನ್ನ ಹೆಂಡತಿಗೆ ಸೇರಲಿ, ಅಥವಾ ನನ್ನ ಸೊಸೆಗೋ ಮೊಮ್ಮಗನಿಗೂ ಸೇರಲಿ ಅನ್ನೋದು ಅವರ ಒಂದು ಉದ್ದೇಶ ಆಗಿರುತ್ತೆ. ಹಾಗಾಗಿ ಈ ವಿಲ್ ಅಂತ ಇರುತ್ತೆ. ಈ ವಿಲ್ ಏನು ಈಗ ಬಂದಿರುವಂಥದ್ದಲ್ಲ, ಇದು 100 ವರ್ಷಗಳಿಂದನೂ ಕೂಡ ಕಾನೂನಲ್ಲಿ ವಿಲ್ ಅನ್ನೋದು ಇದೆ. ವಿಲ್ ಅಂದರೆ ಏನು? ನನ್ನ ಇಷ್ಟ ಅಂತ, ನನ್ನ ವಿಲ್. ಇದನ್ನು ಮಾಡಿದಾಗ ಅವರು ಮರಣ ನಂತರ ಅದು ಅವ್ರಿಗೇ ಸೇರಬೇಕು ಅನ್ನೋ ಅಂಥದ್ದು. ಇದೆಲ್ಲ ಸಿನಿಮಾಗಳಲ್ಲೂ ನೋಡಿರ್ತೀವಿ, ಎಲ್ಲ ಕಡೆನೂ ಆಗಿರುವಂಥದ್ದೇ. ಆ ವಿಲ್ಲನ್ನು ಯಾವಾಗ ಬೇಕಾದ್ರೂ ಆ ಮಾಡಿರೋವಂಥವ್ನು ಕ್ಯಾನ್ಸಲ್ ಮಾಡೋದಿದೆ, ಅದಕ್ಕೆ ಕಾನೂನು ಬೇಕಾಗೇ ಇಲ್ಲ. ಅದು ಸಿವಿಲ್ ಕೋಡ್ ಆಫ್ ಪ್ರೊಸೀಜರ್ಲು ಇದೆ, ಸಬ್ ರಿಜಿಸ್ಟ್ರಾರ್ ಮುಂದೆ ಹೋದ್ರೂ ಕ್ಯಾನ್ಸಲ್ ಮಾಡ್ಬೋದು. ಗಿಫ್ಟ್ ಡೀಡ್ಗಳ್ನೂ ಅಷ್ಟೇ, ಹಾಗೆ GPAಗಳ್ನೂ ಅಷ್ಟೇ ಕ್ಯಾನ್ಸಲ್ ಮಾಡ್ಬೋದು. ಆದರೆ ಈ ಪ್ರಮುಖವಾಗಿರುವಂಥ ಈ ಒಂದು ಕಾಯ್ದೆನ ತಂದಿರುವಂಥದ್ದು ಪ್ರೊಟೆಕ್ಷನ್ ಆಫ್ ದಿ ಎಲ್ಡರ್ಸ್ ಅಲ್ವಾ. ಆದರೆ ಇದರಲ್ಲಿ ಕಾಂಪ್ಲಿಕೇಶನ್ಸ್ ಇದ್ದಾವೆ. ಈ ಕಾನೂನು ಯಾರಿಗೂ ತಲುಪಲ್ಲ ಅನ್ನೋದು ನನ್ನ ಒಂದು ವಾದ. ವಿಷಯ ಗೊತ್ತಾದ್ರೂ ಕೂಡ ಹೇಗೆ, ಅದಕ್ಕೇನು ಪರಿಹಾರ ಅನ್ನೋದು ಕೂಡ ನಾನು ಹೇಳ್ತೀನಿ. ಒಂದು, ಈಗ ಯಾರೋ ಒಬ್ಬ ವ್ಯಕ್ತಿ 75 ವರ್ಷ 76 ವರ್ಷ ಅವನು ವಿಲ್ ಮಾಡಿದ್ದಾನೆ, 72 ವರ್ಷದಲ್ಲಿ 75 ವರ್ಷ ತನಕ ಅವನ ಕಾಲ ಮೇಲೆ ಅವನು ನಿಂತಿದ್ದಾನೆ, 76 ವರ್ಷಕ್ಕೆ ಅವನು ಹಾಸಿಗೆ ಹಿಡ್ದ, 77ನೇ ವರ್ಷಕ್ಕೆ ಅವನು ತೀರೋದ. ಹಾಸಿಗೆ ಹಿಡಿದಾಗ ಆತ ಮಕ್ಕಳು ಅವನ್ನ ಸರಿಯಾಗಿ ನೋಡ್ಕೊಂಡಿಲ್ಲ, ಆತ ಆಚೆ ಹೋಗಿ ಆ ವಿಲ್ಲನ್ನಾಗಲಿ ಗಿಫ್ಟ್ ಡೀಡ್ ಆಗಲಿ ಏನೂ ಕೂಡ ಅವರು ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ. ಆದರೆ ಅಕ್ಕಪಕ್ಕದಲ್ಲಿರೋವಂಥವ್ರು, ಬೇರೆ ಅಂಥವ್ರು ಎಲ್ಲರೂ ನೋಡ್ತಾ ಇದ್ದಾರೆ, ಏನಪ್ಪ ಈ ಮಗನಿಗೆ, ಈ ತಂದೆ ತಾಯಿಗೆ ಇವನು ಊಟನೇ ಕೊಡ್ತಾ ಇಲ್ಲ, ಬೀಗ ಹಾಕೊಂಡು ಹೋಗ್ತಾರೆ ಬರ್ತಾರೆ ಅನ್ನೋದು. ಸೊ ಆ ತಂದೆ ತಾಯಿ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಆಗಲ್ವ? ಹಾಗಾದ್ರೆ ಈ ಕಾನೂನು ಇದ್ರೂ ಏನು ಬದನೇಕೆ ಅಲ್ವಾ? ಇದು ನೆಸೆಸಿಟಿನೇ ಇಲ್ಲ, ಇದು ಯೂಸ್ಲೆಸ್ ಅಲ್ವಾ? ಸೊ ಹಾಗಾಗಿ ಈ ಕಾನೂನು ಇದೇ ಆಗಲೇ ಅದನ್ನು ಪ್ರಚಾರನೂ ಮಾಡ್ತಿದ್ವಿ. ಇದನ್ನು ಮಾಡೋವಂಥವ್ರಿಗೆ ಇವಾಗ ನೀವು ಹೇಗೆ ಚುನಾವಣೆ ಬಂದ ತಕ್ಷಣವೇ ಹಿರಿಯ ನಾಗರಿಕರು ಮನೆಯಿಂದ ಆಚೆ ಬರ್ದಿರೋರು 80 ವರ್ಷದಲ್ಲಿರ್ತಾರೆ, ಅಲ್ಲಿ ಹೋಗಿ ನೀವು ಮತ ಒತ್ತಿಸ್ಕೊಂಡು ಮನೆಗೆ ಓಟ್ ಹಾಕ್ಸ್ಕೊಂತೀರಲ್ಲ, ಅದೇ ರೀತಿ ಈ ಒಂದು ವಾರ್ಡ್ನಲ್ಲಿ, ಈ ಒಂದು ಜಿಲ್ಲೆಯಲ್ಲಿ, ಈ ಒಂದು ತಾಲೂಕಿನಲ್ಲಿ ಹೇಗೆ ಚುನಾವಣೆ ನೀವು ಮಾಡ್ಕೊಂಡಿದ್ದೀರೋ ಅದೇ ರೀತಿಯೂ ಕೂಡ ಸೀನಿಯರ್ ಸಿಟಿಸನ್ಸ್ಗಳು ಈ ಥರ ಯಾರಿದ್ದಾರೆ ಅನ್ನೋದನ್ನು ಕೂಡ ಪಾಯಿಂಟ್ ಮಾಡೋಕ್ಕೆ ಒಂದು ಟಾಸ್ಕ್ ಮಾಡಬೇಕು. ಅವರನ್ನು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲಿ ಹೋಗಿ, ಯಾರು ಇದ್ದಾರಲ್ಲ, ಸುಮಾರು ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿದ್ದಾರೆ, ಕಾಂಟ್ರಾಕ್ಟ್ ಬೇಸ್ಮೆಂಟ್ಸ್ ತೊಗೊತಾರೆ, ಅವರನ್ನು ತಾವು ತಿಂಗಳಿಗೊಂದ್ಸಲಿ ಅಥವಾ 2 ತಿಂಗಳಿಗೊಂದ್ಸಲಿ ಆ ಮನೆನ ವಿಸಿಟ್ ಮಾಡಿ, ಎಲ್ಲ ಕರೆಕ್ಟಾಗಿದೆಯಾ, ಆರೋಗ್ಯಕರವಾಗಿದೆಯಾ, ನಿಮ್ಮ ಮಗ ಅಥವಾ ನಿಮ್ಮ ಮನೆಯವರು ನಿಮ್ಮ ಚೆನ್ನಾಗಿ ನೋಡ್ಕೊತಾ ಇದ್ದಾರಾ, ನಿಮ್ಗೆ ಯಾವುದೂ ತೊಂದರೆ ಇಲ್ವಾ ಅಂತ ಹೇಳಿ ಅವರು ಒಂದು ಅಫಿಡವಿಟ್ನೋ ಅಥವಾ ಒಂದು ರೆಕಾರ್ಡಿಂಗ್ನೋ ತೊಗೊಂಡಾಗ ಈ ಕಾನೂನಿಗೆ ಆ ವ್ಯಾಲ್ಯೂ ಬರುತ್ತೆ. ಅಲ್ಲಿವರೆಗೂ ಇದೇನು ವ್ಯಾಲ್ಯೂ ಬರಲ್ಲ. ಎಷ್ಟೋ ಜನ ತಂದೆ ತಾಯಿಗಳು ಅಯ್ಯೋ ಓಲಿ ಬಿಡಪ್ಪ, ಯಾವಾಗ ಹೋಗ್ಬಿಡೋಣ, ಯಾಕೆ ಹೋಗಿ ಮಗನ ಮೇಲೆ ಕೇಸ್ ಹಾಕಬೇಕು ಅಂತ ಒಂದು ಯೋಚನೆ ಮಾಡ್ತಿರ್ತಾರೆ.
ಕೇಸ್ ಹಾಕಬೇಕು ಅಂದರೂ ಕೂಡ ಹೋಗಿ ಒಬ್ಬ ಲಾಯರ್ ನೋಡಬೇಕಲ್ಲ. ಆಯಿತು, ಈ ಕಾಯ್ದೆಯಲ್ಲಿ ಲಾಯರ್ ಇಲ್ಲ, ಅವರೇ ಕೇಸ್ ಹಾಕ್ಬೋದು. ಡಿ ಸಿನೇ ನೋಡಬೇಕಲ್ಲ, ಇವನೇ ನೋಡಬೇಕಲ್ಲ. ಅವರು ಸರಿಯಾದ ಸಮಯದಲ್ಲಿ ಸಿಗ್ತಾರಾ ನಿಮ್ಮ ಕಚೇರಿಗಳಲ್ಲಿ? ಇವಾಗ ಸೆಷನ್ ನಡೀತಾ ಇದೆ. ಸೆಷನ್ ನಡಿಬೇಕಂತ ಟೈಮ್ಗಳಲ್ಲಿ ಎಲ್ಲ ಅಧಿಕಾರಿಗಳು ವಿಧಾನಸೌಧದಲ್ಲಿ ಬಿದ್ದಿದ್ದಾರೆ. ಈಗ ಇವರು ಹೋಗಿ ಯಾವುದೋ ತಂದೆ ತಾಯಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಎಲ್ಲಿ ಕೊಡಬೇಕು? ಸೊ ಇವೆಲ್ಲವೂ ಇರ್ತವೆ. ಸೊ ಅವರು ನಮ್ಮ ಹತ್ರ ಬರುವಂಥದ್ದು, ಅದು ಹಿರಿಯ ನಾಗರಿಕರುಗಳು ಬಂದು ನಮ್ಮನ್ನ ನೋಡ್ತಾರೆ, ಅವ್ರಿಗೆ ವಯಸ್ಸಾದ ಮೇಲೆ ಅಂತ ನಾವೇ ಹೇಳ್ತಾ ಇರೋದೀವಿ ಅಲ್ವಾ. ವಯಸ್ಸಾದವರು ನಮ್ಮ ತನಕ ಬರೋಕ್ಕಾಗಲ್ಲ ಅಂತ ಒಂದು ಬುದ್ಧಿನೂ ಕೂಡ, ಅಥವಾ ಒಂದು ಬುದ್ಧಿವಂತಿಕೆನೂ ಕೂಡ ನಮ್ಮಲ್ಲಿ ಇರಬೇಕಾಗುತ್ತೆ. ರಾಜಕೀಯ ವ್ಯಕ್ತಿಗಳು ಅವ್ರು ನಮ್ಮ ಹತ್ರ ಬರೋಕ್ಕೆ ಸಾಧ್ಯವೇ ಇಲ್ಲ, ನಾವು ಅವ್ರ ಹತ್ರ ಹೋಗಬೇಕು. ಆಗ ಮಾತ್ರ ಇಂಥ ಕಾನೂನುಗಳು ಖಂಡಿತವಾಗ್ಲೂ ಜಾರಿಗೆ ಬಂದ್ರೂ ಕೂಡ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಅಲ್ಲಿವರೆಗೂ ಇಂಥ ಕಾನೂನುಗಳು ಸುಮ್ಮನೆ ತಿರ್ಗಾ ಬುಕ್ಕಿನ ಪುಸ್ತಕನೋ ಏನೋ ಆಗುತ್ತೆ. ಅಥವಾ ಇನ್ನೊಬ್ಬನ ಮಗನಿಗೆ, ಮೊದಲನೇ ಮಗನಿಗೆ ವಿಲ್ ಮಾಡಿರ್ತಾರಪ್ಪ, ಎರಡನೇ ಮಗ ಅಪ್ಪ ಅಮ್ಮನ ಕರ್ಕೊಂಡು ಹೊಂಟೋಯ್ತಾನೆ ಸ್ವಲ್ಪ ದಿನಕ್ಕೆ. ಮೊದಲನೇ ಮಗನ ಹತ್ರ ಮಾಡಿರೋಂಥ ವಿಲ್ನ ಬಾರಪ್ಪ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಕರ್ಕೊಂಡೋಗಿ ಅವ್ನು ಮಾಡಿಸ್ತಾನೆ. ಬಿಕಾಸ್ ಅವ್ರು ಪಪ್ಪೆಟ್ಸ್ ಆಗ್ಬಿಡ್ತಾರೆ, ಅವ್ರ ಮಕ್ಕಳ ಒಂಥರ ಗೊಂಬೆಗಳಾಗ್ಬಿಡ್ತಾರೆ. ಹೂ ಕಣ, ಮೊದಲನೇ ನೋಡ್ಕೊಂತಿಲ್ಲ, ಎರಡನೇ ನೋಡ್ಕೊಂತ ನಾವು ಹೇಳ್ದಂಗೆ ಕೇಳಬೇಕು, ಇಲ್ಲಾಂದ್ರೆ ಊಟ ಇಲ್ಲ. ಅಕಸ್ಮಾತ್ ಎರಡನೇವ್ನು ಕರ್ಕೊಂಡೋಗಿ ಅವ್ರು ಮಾಡಲ್ಲ ಅಂದರೆ ಅವ್ನು ಎರಡನೇನು ಕೂಡ ಅವ್ನು ರೋಡ್ಗೆ ಹಾಕ್ತಾರೆ. ಕೊನೆ ಈ ಥರನೂ ಇದ್ದಾವೆ. ಮೊದಲನೇನಂಗೆ ಮಾಡಿರೋದನ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ನು ನೋಡ್ಕೊತಾ ಇಲ್ಲ. ಎರಡನೇವ್ನು ಕರ್ಕೊಂಡೋಗಿ ನೀನು ಕ್ಯಾನ್ಸಲ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಇವರಿಬ್ಬರೂ ಕೂಡ ಮಾಡ್ದಿರ ಹಾಗೆ ಮಾಡ್ಕೊಂಡು ಹೋಗಿ ಕೊನೆಗೆ ಇವರು ಎಲ್ಲೋ ಅನಾಥಾಶ್ರಮದಲ್ಲೋ ಅಲ್ಲಿ ಸೇರ್ಕೊತಾರೆ. ಸೊ ಹಿಂಗಾಗಲ್ಲ. ನೀವು ಇದನ್ನು ಖಂಡಿತವಾಗ್ಲೂ ಜಾರಿ ತರಲೇಬೇಕಾಗಿರುವಂಥದ್ದು. ಸೊ ಒಂದು ಟಾಸ್ಕ್ ಫೋರ್ಸು, ಜಿಲ್ಲಾದಿ ಅಂತನೋ ವಾರ್ಡಾದಿ ಅಂತನೋ, ಹೆಂಗೋ ನಮ್ಮ ಇಂಜಿನಿಯರ್ಗಳು ಸ್ವಲ್ಪ ಫ್ರೀ ಆಗಿದ್ದಾರೆ. ಯಾವುದೇ ರೀತಿ BBMP ಚುನಾವಣೆ ನಡೀತಾ ಇಲ್ಲ, ಮೋರಿ ಕೆಲಸಗಳು ನಡೀತಾ ಇಲ್ಲ, ಟೆಂಡರ್ಗಳು ಇಲ್ಲ. ಸೊ ಹಾಗಾಗಿ ಅದರಲ್ಲಿ ಎಷ್ಟೋ ಜನ ನೀವು ಉದ್ಯೋಗನೂ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ರಿ. ಇಂಥ ಒಂದು ಕೆಲಸಕ್ಕೆ ಉದ್ಯೋಗ ಕೊಡ್ಬೋದಲ್ಲ. ಅಥವಾ ನಮ್ಮ ಪಾಪ ಯಾರೋ ಐ ಡೋಂಟ್ ವಾಂಟ್ ಟು ಟೇಕ್ ದಿಸ್ ಬಟ್ ಸ್ಟಿಲ್ ಐ ವಿಲ್ ಟೇಕ್, ಎಲ್ಲ ಒಂದರಲ್ಲೂ ಒಂದು ದೇವಸ್ಥಾನ ಅಂತ ಇರ್ತವೆ, ಅಲ್ಲಿರುವಂಥ ಪುರೋಹಿತರಿಗೆ ಈ ಕೆಲಸ ಕೊಟ್ಟರೆ ಒಳ್ಳೆಯದು ಅಂತ. ಯಾಕಂದರೆ ರಾಜಕೀಯದಲ್ಲಿ ಅನಾವಶ್ಯಕವಾಗಿ ರಾಜಕೀಯದ ಬಗ್ಗೆ ಮಾತಾಡ್ತಾರೆ, ಮಠಾಧೀಶರು ಅದು ಇದು, ಅವ್ರಿಗೆ ಇಂಥ ಒಂದು ಕೆಲಸಗಳು ಮಾಡಿದ್ರೆ. ಸೊ ಹಿರಿಯರನ್ನು ಏನು ನಾವು ವಾನಪ್ರಸ್ಥ ಆಶ್ರಮ ಅಂತ ನಾವು ಮಾತಾಡ್ತಿದ್ದೀವಿ, ಧರ್ಮದಲ್ಲಿದೆ, ಅದು ಕೂಡ ಅಟ್ರಾಕ್ಟ್ ಆಗಿ ಒಂದು ಸ್ವಲ್ಪ ಏನೋ ನಮ್ಮ ಧರ್ಮದಲ್ಲಿ ಇನ್ನೂ ಸ್ಟ್ರಾಂಗ್ ಆಗುವಂಥ ಕೆಲಸ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಕೊನೆಯದಾಗಿ ಈ ಜಾರಿಗೆ ಬಂದಿರೋದು ಸ್ವಾಗತ. ಆದರೆ ಅಮೆಂಡ್ಮೆಂಟ್ ಆಗಬೇಕಾಗಿರುವಂಥದ್ದು ಬಹಳಷ್ಟಿದ್ದಾವೆ. ಅಮೆಂಡ್ಮೆಂಟ್ ಆಗಲೇಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟು ಮತ್ತು ವಾದ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಈಗ ಹಿರಿಯ ನಾಗರಿಕರಿಗೆ ಅಂದರೆ ರಾಜ್ಯಾದ್ಯಂತ ಎಲ್ಲ ಇರುವಂಥ ಓಲ್ಡ್ ಏಜ್ ಪರ್ಸನ್ಸ್ಗೆ ಅಪ್ಲಿಕಬಲ್ ಆಗುತ್ತೆ. ನಾವು ಗ್ರಾಮಾಂತರ ಒಂದು ಯಾವುದೋ ಒಂದು ಗ್ರಾಮದಲ್ಲಿರುವಂಥ ಒಬ್ಬ ಅಜ್ಜನ ಬಗ್ಗೆನೂ ಯೋಚನೆ ಮಾಡೋಣ, ಆಕೆ ಒಂದು ಅಜ್ಜಿ ಬಗ್ಗೆನೂ ಯೋಚನೆ ಮಾಡೋಣ. ಅವರು DC ಆಫೀಸಿನ ಕಚೇರಿಯನ್ನು ತಲುಪ್ತಾರ ಇಲ್ವ ಅನ್ನೋದು ಕೂಡ ನಾವು ಕಾನೂನು ಮಾಡಬೇಕಂದಾಗ ಯೋಚನೆ ಮಾಡಬೇಕಾಗಿರುವಂಥದ್ದು. ಮತ್ತು ಅಧಿವೇಶನದಲ್ಲಿ ಇದು ಮಾಡಿರೋವಂಥದ್ದು ಹೊಸದೇನಲ್ಲ. ನಾನು ಹೇಳಿದ್ನಲ್ಲ, 2007ರಲ್ಲೇ ಒಂದು ಆ್ಯಕ್ಟ್ ಇದೆ. ಸೆಕ್ಷನ್ 7ನಲ್ಲಿ ಒಂದು ಮಾತಾಡಿದ್ರೆ ಸೆಕ್ಷನ್ 23 ಒಂದು ಮಾತಾಡುತ್ತೆ. ಅದನ್ನು ಏನೋ ನಾವು ಹೊಸದಾಗಿ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಅನ್ನೋ ರೀತಿ ಯಾವುದೂ ಇಲ್ಲ. ಮತ್ತು CRPCಲೂ ಇದೆ, ಕ್ಯಾನ್ಸಲೇಷನ್ ಆಫ್ ಸೇಲ್ ಡೀಟ್ಸು ಅಥವಾ GPA ಎಲ್ಲವೂ ಕೂಡ ಇನ್ನೂ ಬಹಳಷ್ಟಿದ್ದಾವೆ. ಸೊ ಹಾಗಾಗಿ ಇದೇನು ಹೊಸದಲ್ಲ. ಆ ರೀತಿಯೇ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಇವೆಲ್ಲವೂ ಕೂಡ ಆದರೆ ಒಳ್ಳೆಯದು, ಟಾಸ್ಕ್ಗಳನ್ನ ತರುವಂಥದ್ದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ.